ಅಲ್ವಾ ಇನ್ನ ಮನ್ಯಾಗ ಎಲ್ಲ ಕಡೆ ಅಲ್ಲೇ ಇಲ್ಲೇ ಇದನ್ನ ಡೆಕೋರೇಷನ್ ಮಾಡೋದೈತಿ. ನಿನ್ನ ಗಂಡ ಎಲ್ಲಿ ಹೋಗ್ಯಾನ? ಅಟ ನಿನ್ನ ಕೈಯಾಗ ಒಂದಿಷ್ಟು ರೊಕ್ಕನಾರ ಕೊಟ್ರ ನಮ್ಗೆ ಬೇಕಾದ ತಂದು ನಾವು ಇದನ್ನು ಮಾಡ್ತೇವೆ. ಈಗ ಟೈಮೂ ಇಲ್ಲ, ನಾಳೆ ದೇವ್ರಿಗೆ ಮಾಡೋದು. ಅಲ್ಲೇ ಬಾಗಲಾಗ ಹಂದ್ರ ಹಾಕಿಸ್ಬೇಕು, ಪೆಂಡಲ್ನಾರ್ಗೆ ಅದು ರೊಕ್ಕ ಕೊಡ್ಬೇಕು. ಎಲ್ಲಿ ಹೋಗ್ಯಾನವ? ಅಲ್ಲ ತಮ್ಮ, ನೀವು ಪೆಂಡಲ್ನಾರ್ಗೆ ಅದು ರೊಕ್ಕ ಕೊಡಕ್ಕಂತ ಹೋಗಿದ್ರಲ್ಲ ಯಪ್ಪ, ನಿನ್ನೆ ಇಬ್ಬರು ಸೈಕಲ್ ಮೋಟ್ರ್ ತೊಗೊಂಡು ಹೋದ್ರಲ್ಲ. ಅದು ಅಲ್ಲಿ ಬಿಡುವ, ಕಲ್ಯಾಣ ಮಂಟಪದಾಗ ಹಂದ್ರ ಹಾಕುವಾರಿಗೆ, ಪೆಂಡಲ್ನಾರ್ಗೆ, ಕುರ್ಚೆನಾರ್ಗೆ, ಅಡುಗೆ ಮಾಡೋಂಗ ಬಟ್ಟಗೆ ಮತ್ತು ಬಟ್ಟ ನಿನ್ನೆ ಎಲ್ಲ ಅಡುಗೆ ಲಿಸ್ಟ್ ಬರೆದು ಕೊಟ್ಟ. ಅವನು ಸಂತಿ ತಂದು ಕೊಡ್ಬೇಕು ಅವಂಗ. ನೋಡುವ, ನೀವು ಹೆಣ್ಮಕ್ಳು ಲೇಟ್ ಮಾಡಬೇಡ್ರಿ, ಬಡ ಏನು ಕಾರ್ಯ ಅದಾವ ನೋಡು ಮಾಡ್ಕೊಡ್ರಿ. ಆಮೇಲೆ ನೀವು ಮದುಮಕ್ಳು ಬಂದು ನಿಂತು ಹೊತ್ನ್ಯಾಗ, ಗಾಡಿ ಬಂದು ನಿಂತು ಹೊತ್ನ್ಯಾಗ ಓಡಾಡಕೋಬೇಡ್ರಿ. ಆಕೆ ಬರ್ಬೋಡ್ದ ನೀವಿಲ್ಲೇ ನೋಡುವ ಹಂದ್ರ ಹಾಲ್ಗಂಬ ತಂದಿರ್ಬೇಕು, ಬಳಿ ಇಡ್ಸಿರ್ಬೇಕು, ಒಳಕಲ್ ಪೂಜೆ ಮಾಡಿರ್ಬೇಕು. ಮತ್ತು ಹೊಳ್ಳಿ ನಿಮ್ಮದು ದೇವ್ರ ಕಾರ್ಯ ಭಾಳ ಐತಿ. ನೀವು ಮೈಲಾರ ದೇವ್ರದ್ದು ಬೆಳಕು ಹೊಂಡ್ಸುವಾರ, ಚಾಕ್ರಿ ಮಾಡುವಾರ ನಿಮ್ದು ಲೇಟ್ ಹಿಡಿತೈತಿ. ನಾವು ಬರ್ಬೋಡ್ದ ಜೋಗಮ್ಗಳಿಗೆ ಕರೆದು ಅವ್ರ ಹಡ್ಲಿಗೆ ತುಂಬಿಸ್ರಿ. ನೀವು ಏನು ಮಾಡೋದಂದ್ರೆ ಅವ್ರ ಮದುಮಕ್ಳು ಬರ್ಬೋಡ್ದ ಎಲ್ಲ ದೇವ್ರಿಗೆ ಹೋಗಿ ಉಡಿ ತುಂಬ ಬಂದಿರ್ಬೇಕು ನೋಡುವ. ಬಾರ ಇವ ಮಂದಿ ಕರೆಯಕ್ಕೆ ಹೋದಾಕಿ ಬರೋವಲ್ಲಿ ಅಲ್ಲ, ಬಡ ಬಾ ನೋಡಲ್ಲಿ ನಿಮ್ಮ ಅಣ್ಣ ಏನು ಹೇಳಾಕತ್ತಾನ ಕೇಳ್ಬಾ ಒಂದಿಟ್ಟು. ಇವ ನೀವು ಚಳಮ್ನಾರನ್ನ ಕರೆದೇ ಇಲ್ಲ ಅಂತವಾ, ಅವ್ರ ಮನೆಗೆ ಹೋಗೋತಿಗೆ ಅಂದ್ರೆ ಆಕೆ ದೊಡ್ಡ ಬರೀ ಅದಪ್ಪಿರಾದಿ ಹೇಳಾಕತ್ಲ, ಹಣ್ಣು ಇಡಕ್ಕೆ ಹೋಗುವಾಗ ಕರೆದಿಲ್ಲ ಅವರು ಅಂತ ಹೇಳಿಲ್ವಾ. ಇವ ನನಗೆ ಸಾಕಾಗಿ ಹೋತ, ಅವ್ರ ಮನೆಗೆ ಹೋಗಿ ಬರ್ಬೋಡ್ದ. ಯಾಕೆ ಅನ್ವಲ್ರಕ್ಕ ಕರ್ದು ಬಂದಿಲ್ಲವ ಬೇಷ್ ಆತ ಬಾ. ಅವು ಹಂಗೆ ಮತ್ತು ಹಂಗೆ ಒಂದು ಮಾತು ಬರುವ ಅವು ಮಾಡಾಕತ್ತಿಂದ ಇವ ಒಂದು ಮಾತು ಬರುವ. ಯಾಕೆ ಅನ್ವಲ್ರಕ್ಕ, ಇದೊಂದು ಟೈಮ್ ನಮ್ಮದು, ಅಂದಾರು ನಮ್ಮಾರ ಆಡ್ದಾರು ನಮ್ಮಾರ ಅಂತಂದು ಎಲ್ಲರನ್ನೂ ಕರೆದು ಮಾಡೋಣ್ರಿ. ಇದು ಕಾರ್ಯದ ಮನೆ, ನಾಯಕ್ ಮಾಡಲಿ ನಾಯಕ್ ಬಿಡಲಿ ಅನ್ನೋಂಗಲ್ವ, ಮುಂದಿಗೆ ಬಿದ್ದು ಮಾಡ್ಬೇಕು. ಅಲ್ಲ ನೋಡ್ರಿಲ್ಲ, ಮತ್ತು ನಿನ್ನೆ ಅವರು ಸಂತಿ ತೊಗೊಂಬಂದಾರಲ್ಲ ದೇವ್ರಿಗೆ ಮಾಡೋದು, ಅವನ್ನ ದೇವ್ರಿಗೆ ಮಾಡುವು ನೀವು ಹಣ್ಣು ಕಾಯಿ ಬೆಟ್ಟ ಮತ್ತು ನರ್ಸಿನ ಕೊಂಬು ಅವೆಲ್ಲ ಏನದಲ್ಲ ಅದನ್ನೊಂದು ಚೀಲ ಎಲ್ಲ ಬೇರೆ ಮಾಡ್ರೆ ಪಂಚಕಾಸ ಹುಡುಗು. ಈಗ ಮದುಮಕ್ಳು ಬಂದಿಂದ ಸಂಜೆನಾಗ ಅವರಿಗೆ ಊಟಕ್ಕೆ ಕೊಡಕ್ಕೆ ಇವನ್ನ ನೆನಾಕ್ರಿ, ಮಡಿಕೆ ಕಾಳು ನೆನಾಕ್ರಿ, ಒಟನ್ ಕಾಳು ನೆನಾಕ್ರಿ ನೋಡ್ರಿ. ಮತ್ತು ಅವು ಸಿರದ ಜೋನಿ ಎಲ್ಲ ಹೊಂದಿಕೆ ಮಾಡಿ ಇಡ್ರಿ. ಒಟ್ಟು ತೆಳ್ಳಗೆ ಸಿರ ಮಾಡಲಿ ಅವರು. ಬದ್ನಿಕಾಯಿ ಪಲ್ಯ, ಸಿರ, ಅನ್ನ ಸಾರು ಎಲ್ಲ ಹೊರಗೆ ಗಂಡ್ಮಕ್ಳಿಗೆ ಅಲ್ಲಿ ಮಾಡಕ್ಕೆ ಹೇಳ್ತೇನೆ ನಾನು. ನೀವು ಹೆಣ್ಮಕ್ಳು ಏನಿಲ್ಲ, ಕಡುಬು ಮಾಡ್ಕೊರಿ, ವಡಿ ಮಾಡ್ಕೊರಿ. ಮತ್ತು ಮುಂಜಾನೆ ನೀವು ಅಡುಗೆದು ಇಟ್ಕೊಳಕ್ಕೆ ಹೋಗ್ರಿ. ಸಂಜೆನಾಗ ನೀವು ಕಡುಬು ವಡಿದು ಇಲ್ಲೇ ಒಳಗೆ ನಿಮಗೆ ನಾಷ್ಟಕ್ಕೆ ಬಳ್ಳುಳ್ಳಿ ಚುಮ್ಮರಿ ಉಪ್ಪಿಟ್ಟಿಗೆ ಅದು ರೆಡಿ ಮಾಡ್ಕೊರಿ. ಮಾಡ್ಕೊಂಡು ಏನಿಲ್ಲ ಸಟ್ ತಲೆ ಬಾಚ್ಕೊಂಡು ಜಳಕ ಮಾಡಿ ಮತ್ತು ದೇವ್ರ ಕಾರ್ಯ ಮಾಡೋದು. ಮೊದಲು ನೀವು ಲಗ್ನದಾಕಿ ಗಂಟು ಕಟ್ಟೋದು ಮಾಡಿರಿ. ನೀವು ಲಘುನ ಲಗ್ನದಾಕಿ ಗಂಟು ಕೊಟ್ರಿ ಅಂದ್ರೆ ನಾವು ಲಘು ಹೊಕ್ಕೇವೆ. ಯಾಕಂದ್ರೆ ಸನಿ ದಾರಿ ಎಲ್ಲ 2-3 ತಾಸಿನ ದಾರಿ. ನಾವು ಎಷ್ಟು ಲಘು ಹೊಕ್ಕೇವೆ ಅಲ್ಲೇ ಅಷ್ಟು ಲಘು ಮದುಮಗಳು ಹೊಣತಾಳಕ್ಕೆ. ಆತಗೋ, ನಾವು ಮನೆಗೆ ಹೋಗಿ ಎರಡು ಚರ್ಗಿ ಜಾಕ ಮಾಡಿ ಸಜ್ಜಾಗಿ ಪತ್ಲ ಉಟ್ಕೊಂಡು ಬರ್ತೀವಪ್ಪ. ನೀ ನೋಡುವ ಮನೆ ಸಸಿ ಓಡಾಡಿ ಹೊರೆ ಮಾಡ್ಬೇಕ ನೀನು. ಹ್ಞೂ ರೀ ಮಾವಾರ. ಫಾತಿಮಕ್ಕ ಹೋಗು, ನೀನು 2 ಚರ್ ಜಾಕ ಮಾಡಿ ಪತ್ಲ ಉಟ್ಕೊಂಡು ಬರೋಗ ಹೋಗು. ಹ್ಞೂ ಅಪ್ಪ ಹೋಗಿ ಅಂತಡಿ ಬರ್ತೇನೆ ನಾನು. ಶರಣವ್ವ ಹೋಗ ಬೆಳಗ್ಯಾರಕ್ಕಿಗೆ ಹೇಳಿ ಬರೋಗು ಲಘುನ ಬಾರವಾ ಅಂತಂದು ಮತ್ತಾಕಿ ನೌಲ್ಗಿಂದಕ್ಕೆ ಹೋಗಿ ಗ್ಯಾಳ. ಹಾಂ ಆತ ಹೋಗಿ ಅಂತ ದೊಡ್ಡವನ ಬೆಳಗ್ಯಾರಕ್ಕೆ ಮನೆಗೆ ಹೋಗಿ ಅಷ್ಟು ಊರು ಮುತ್ತೈದಾರಿಗೆ ಹೇಳಿ ಬರಲಿ ಅವ್ವ.